ಎಲ್ಲರಿಗೂ ನಮಸ್ಕಾರ. ಇಂದೇ ಅತಿ ಪವಿತ್ರವಾದ ಪರಮ ಏಕಾದಶಿ. ನೆನ್ನೆಯ ವಿಡಿಯೋದಲ್ಲಿ ನಾವು ಪರಮ ಏಕಾದಶಿ ಪೂಜಾ ವಿಧಾನ, ಪಾಲಿಸಬೇಕಾದ ನಿಯಮಗಳು ಮತ್ತು ಮಾಡಬಾರದ ಕೆಲಸಗಳು ಎಲ್ಲದರ ಬಗ್ಗೆ ವಿವರವಾಗಿ ತಿಳಿದುಕೊಂಡಿದ್ದೇವೆ. ಈ ವಿಡಿಯೋದಲ್ಲಿ ನಾವು ವ್ರತವನ್ನು ಮಾಡಿದರೂ ಮಾಡದಿದ್ದರೂ ನಮಗೆ ವ್ರತದ ಫಲವನ್ನು ನೀಡುವ ಅತ್ಯಂತ ಪವಿತ್ರವಾದ ಪರಮ ಏಕಾದಶಿ ವ್ರತದ ಕಥೆಯನ್ನು ಕೇಳೋಣ. ಮೊದಲಿಗೆ ನಮ್ಮ ವಿಡಿಯೋಗೆ ಓಂ ನಮೋ ಭಗವತೆ ವಾಸುದೇವಾಯ ಎಂದು ಕಮೆಂಟ್ ಮಾಡಿ, ಹಾಗೆಯೇ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಕಥೆಯೊಳಗೆ ಹೋಗೋಣ. ಒಮ್ಮೆ ಪಾಂಡವರ ಅಗ್ರಜನಾದ ಧರ್ಮರಾಜನು ಶ್ರೀಕೃಷ್ಣನಿಗೆ ಹೀಗೆ ಹೇಳುತ್ತಾನೆ: ಶ್ರೀಕೃಷ್ಣ ಮಧುಸೂದನ, ಅಧಿಕ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿಯ ಹೆಸರೇನು? ಆ ಏಕಾದಶಿ ವ್ರತವನ್ನು ಆಚರಿಸಿದರೆ ಎಂತಹ ಫಲ ಸಿಗುತ್ತದೆ? ದಯವಿಟ್ಟು ನನಗೆ ವಿವರಿಸು ಎಂದು ಕೇಳಿದನು. ಆಗ ಶ್ರೀಕೃಷ್ಣನು ಹೀಗೆ ಉತ್ತರಿಸಿದನು: ಧರ್ಮರಾಜನೇ, ಅಧಿಕ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿಯನ್ನು ಪರಮ ಏಕಾದಶಿ ಎಂದು ಕರೆಯುತ್ತಾರೆ. ಈ ಪರಮ ಏಕಾದಶಿಯ ವ್ರತಕಥೆಯನ್ನು ತಿಳಿಸುವ ಕಥೆಯನ್ನು ಈಗ ಹೇಳುತ್ತೇನೆ, ಶ್ರದ್ಧೆಯಿಂದ ಕೇಳು ಎಂದು ಶ್ರೀಕೃಷ್ಣನು ಕಥೆಯನ್ನು ಹೇಳಲು ಪ್ರಾರಂಭಿಸಿದನು. ಪೂರ್ವದಲ್ಲಿ ಕಾಂಪಿಲ್ಯ ನಗರದಲ್ಲಿ ಸುಮೇಧ ಎಂಬ ಒಬ್ಬ ಬ್ರಾಹ್ಮಣನಿದ್ದನು. ಅವನು ವೇದಶಾಸ್ತ್ರಗಳನ್ನು ತಿಳಿದ ಅತ್ಯುತ್ತಮ ಧರ್ಮಾತ್ಮನಾಗಿದ್ದನು. ಅವನ ಹೆಂಡತಿಯ ಹೆಸರು ಪವಿತ್ರ. ಅವಳು ಮಹಾಪತಿವ್ರತೆ ಮತ್ತು ದಯಾಹೃದಯಿ ಆಗಿದ್ದಳು. ಹಿಂದಿನ ಜನ್ಮದಲ್ಲಿ ಅವರು ಮಾಡಿದ ಕೆಲವು ಪಾಪಗಳ ಕಾರಣದಿಂದಾಗಿ ಆ ದಂಪತಿಗಳು ಈ ಜನ್ಮದಲ್ಲಿ ತೀವ್ರವಾದ ಬಡತನವನ್ನು ಅನುಭವಿಸುತ್ತಿದ್ದರು. ಅವರಿಗೆ ಕನಿಷ್ಠ ಪಕ್ಷ ತಿನ್ನಲು ಸರಿಯಾದ ಆಹಾರ, ಉಡಲು ಬಟ್ಟೆ ಮತ್ತು ವಾಸಿಸಲು ಸರಿಯಾದ ಮನೆ ಕೂಡ ಇರಲಿಲ್ಲ. ಅಂತಹ ದಾರಿದ್ರ್ಯದಲ್ಲೂ ಪವಿತ್ರ ತನ್ನ ಗಂಡನಿಗೆ ಅತ್ಯಂತ ನಂಬಿಕೆಯಿಂದ ಸೇವೆ ಮಾಡುತ್ತಿದ್ದಳು. ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ ತಾನು ಹಸಿದುಕೊಂಡಿದ್ದರೂ ತನ್ನಲ್ಲಿದ್ದ ಅಲ್ಪ ಸ್ವಲ್ಪ ಆಹಾರವನ್ನೇ ಅವರಿಗೆ ಕೊಡುತ್ತಿದ್ದಳು. ಒಂದು ದಿನ ಸುಮೇಧನು ತನ್ನ ಹೆಂಡತಿಯೊಂದಿಗೆ, ಪವಿತ್ರ, ನಾನು ಎಷ್ಟೇ ಪ್ರಯತ್ನಿಸಿದರೂ ನಮ್ಮ ದಾರಿದ್ರ್ಯವು ತೊಲಗುತ್ತಿಲ್ಲ. ಇಲ್ಲಿ ಭಿಕ್ಷೆ ಬೇಡಿದರೂ ಏನೂ ಸಿಗುತ್ತಿಲ್ಲ. ಆದ್ದರಿಂದ ನಾನು ಸಂಪಾದನೆಗಾಗಿ ದೇಶಾಂತರ ಹೋಗುತ್ತೇನೆ ಎಂದನು. ಅದಕ್ಕೆ ಪವಿತ್ರ ಅತ್ಯಂತ ವಿವೇಕದಿಂದ ಹೀಗೆ ಉತ್ತರಿಸಿದಳು: ಸ್ವಾಮಿ, ಮನುಷ್ಯನಿಗೆ ಈ ಜನ್ಮದಲ್ಲಿ ಲಭಿಸುವ ಸಂಪತ್ತು ಎಂಬುದು ಹಿಂದಿನ ಜನ್ಮದಲ್ಲಿ ಮಾಡಿದ ದಾನ ಧರ್ಮಗಳ ಮೇಲೆ ಆಧಾರಪಟ್ಟಿರುತ್ತದೆ. ನಾವು ಹಿಂದೆ ದಾನ ಮಾಡದೇ ಇದ್ದರೆ ಬೇರೆ ಯಾವುದೇ ದೇಶಕ್ಕೆ ಹೋದರೂ ಸುಖ ಸಿಗುವುದಿಲ್ಲ. ವಿಧಿ ಬರೆದಿಟ್ಟಿರುವುದು ನಾವು ಎಲ್ಲಿದ್ದರೂ ನಮಗೆ ಲಭಿಸುತ್ತದೆ. ಆದ್ದರಿಂದ ನೀವು ನನ್ನನ್ನು ಬಿಟ್ಟು ಹೋಗಬೇಡಿ, ಇಲ್ಲೇ ಇದ್ದು ಭಗವಂತನನ್ನು ನಂಬೋಣ ಎಂದು ಸಮಾಧಾನಪಡಿಸಿದಳು. ಸುಮೇಧನು ಅವಳ ಮಾತನ್ನು ಮನ್ನಿಸಿ ಕಾಂಪಿಲ್ಯ ನಗರದಲ್ಲೇ ಉಳಿದುಕೊಂಡನು. ಹೀಗಿರಲು ಕೆಲವು ದಿನಗಳ ನಂತರ ಅವರ ಮನೆಗೆ ಕೌಂಡಿನ್ಯ ಮಹರ್ಷಿಗಳು ಅತಿಥಿಯಾಗಿ ಆಗಮಿಸಿದರು. ಆ ದಂಪತಿಗಳು ಮಹರ್ಷಿಗಳನ್ನು ಭಕ್ತಿಯಿಂದ ಸ್ವಾಗತಿಸಿ ತಮ್ಮ ಬಳಿ ಇದ್ದ ಅಲ್ಪ ಸ್ವಲ್ಪ ಆಹಾರದಿಂದಲೇ ಆತಿಥ್ಯ ನೀಡಿದರು. ಮಹರ್ಷಿಗಳು ಅವರ ಸೇವೆ ಮತ್ತು ಭಕ್ತಿಗೆ ಅತ್ಯಂತ ಸಂತೋಷಪಟ್ಟರು. ಆಗ ಪವಿತ್ರ ಮಹರ್ಷಿಗಳ ಪಾದಗಳಿಗೆ ನಮಸ್ಕರಿಸಿ, ಸ್ವಾಮಿ, ನಮ್ಮ ದಾರಿದ್ರ್ಯವು ತೊಲಗಿ ನಾವು ಸುಖವಾಗಿ ಜೀವಿಸುವ ಮಾರ್ಗವನ್ನು ಅನುಗ್ರಹಿಸಿ ಎಂದು ಬೇಡಿಕೊಂಡಳು. ಕೌಂಡಿನ್ಯ ಮಹರ್ಷಿಗಳು ಅವರ ಮೇಲೆ ದಯೆ ತೋರಿಸಿ ಹೀಗೆ ಹೇಳಿದರು: ಅಮ್ಮ ಪವಿತ್ರ, ಅಧಿಕ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಪರಮ ಏಕಾದಶಿ ವ್ರತವನ್ನು ಆಚರಿಸು. ಇದು ಶ್ರೀ ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯವಾದದ್ದು. ಈ ದಿನದಿಂದ 5 ದಿನಗಳ ಕಾಲ ಪಂಚರಾತ್ರಿ ವ್ರತವನ್ನು ಕಠಿಣ ಉಪವಾಸವಿದ್ದು ರಾತ್ರಿಯ ವೇಳೆಯಲ್ಲಿ ಭಜನೆ ಕೀರ್ತನೆಗಳೊಂದಿಗೆ ಜಾಗರಣೆ ಮಾಡಬೇಕು. ಈ ವ್ರತದ ಪ್ರಭಾವದಿಂದಲೇ ಪೂರ್ವದಲ್ಲಿ ಕುಬೇರನು ಸಂಪತ್ತಿಗೆ ಅಧಿಪತಿಯಾದನು. ಸತ್ಯ ಹರಿಶ್ಚಂದ್ರನು ತಾನು ಕಳೆದುಕೊಂಡ ರಾಜ್ಯ, ಹೆಂಡತಿ ಮತ್ತು ಮಗನನ್ನು ಮರಳಿ ಪಡೆದನು. ನಿಮ್ಮ ದಾರಿದ್ರ್ಯವೂ ಸಹ ಈ ವ್ರತದಿಂದ ತೊಲಗಿ ಹೋಗುತ್ತದೆ ಎಂದು ವ್ರತದ ವಿಧಾನವನ್ನು ವಿವರಿಸಿದರು. ಮಹರ್ಷಿಗಳು ಹೇಳಿದಂತೆಯೇ ಸುಮೇಧ ಮತ್ತು ಪವಿತ್ರ ದಂಪತಿಗಳು ಪರಮ ಏಕಾದಶಿ ವ್ರತವನ್ನು ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ 5 ದಿನಗಳ ಕಾಲ ಆಚರಿಸಿದರು. ವ್ರತ ಮುಗಿದ ತಕ್ಷಣವೇ ಬ್ರಹ್ಮದೇವನ ಪ್ರೇರಣೆಯಿಂದ ಒಬ್ಬ ರಾಜಕುಮಾರನು ಅವರ ಬಳಿಗೆ ಬಂದನು. ಅವನು ಆ ಬ್ರಾಹ್ಮಣ ದಂಪತಿಗಳಿಗೆ ವಾಸಿಸಲು ಒಂದು ಸುಂದರವಾದ ಭವನವನ್ನು, ಜೀವನೋಪಾಯಕ್ಕಾಗಿ ಒಂದು ಗ್ರಾಮವನ್ನು ಮತ್ತು ಸಮಸ್ತ ಸಂಪತ್ತುಗಳನ್ನು ದಾನವಾಗಿ ನೀಡಿದನು. ಹಾಗೆ ಆ ದಂಪತಿಗಳ ದಾರಿದ್ರ್ಯವು ಸಂಪೂರ್ಣವಾಗಿ ತೊಲಗಿ ಇಹಲೋಕದಲ್ಲಿ ಸುಖ ಸಂತೋಷಗಳಿಂದ ಜೀವಿಸಿ ಅಂತಿಮವಾಗಿ ವಿಷ್ಣು ಲೋಕವನ್ನು ಪಡೆದರು. ಈ ಪರಮ ಏಕಾದಶಿಯ ದಿನದಂದು ಉಪವಾಸ ಇರುವುದರಿಂದ
ಎಲ್ಲ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿದಷ್ಟು ಮತ್ತು ಯಜ್ಞಗಳನ್ನು ಮಾಡಿದಷ್ಟೇ ಪುಣ್ಯ ಲಭಿಸುತ್ತದೆ ಎಂದು ಶ್ರೀಕೃಷ್ಣನು ಹೇಳಿದ್ದಾನೆ. ಈ ದಿನದಂದು ತಪ್ಪದೆ ಅಂಬರೀಷನ ಕಥೆಯನ್ನು ಕೂಡ ಕೇಳಬೇಕು. ಅಂಬರೀಷ ಎಂಬ ಹೆಸರಿನ ಒಬ್ಬ ದೊಡ್ಡ ವಿಷ್ಣು ಭಕ್ತನಿದ್ದನು. ಅವನು ಏಕಾದಶಿ ವ್ರತವನ್ನು ಮಾಡುವಾಗ ದ್ವಾದಶಿ ಗಳಿಗೆಗಳು ದಾಟಿ ಹೋಗುವ ಮುನ್ನವೇ ಏನಾದರೂ ಆಹಾರವನ್ನು ಸ್ವೀಕರಿಸಬೇಕು ಎಂಬ ನಿಯಮವಿತ್ತು. ಆದರೆ ಆತಿಥ್ಯಕ್ಕೆ ಆಹ್ವಾನಿತರಾಗಿದ್ದ ದೂರ್ವಾಸ ಮಹರ್ಷಿಗಳು ಸರಿಯಾದ ಸಮಯಕ್ಕೆ ಬರಲಿಲ್ಲ. ದೂರ್ವಾಸ ಮಹರ್ಷಿಗಳಿಗೆ ಆತಿಥ್ಯ ನೀಡದೆ ಭೋಜನ ಮಾಡಬಾರದು. ಹಾಗೆಯೇ ದ್ವಾದಶಿ ಗಳಿಗೆಗಳು ದಾಟಿದ ನಂತರವೂ ಭೋಜನ ಮಾಡಬಾರದು ಎಂಬ ಧರ್ಮ ಸಂಕಟ ಎದುರಾಯಿತು. ಆದ್ದರಿಂದ ಭೋಜನಕ್ಕೆ ಪರ್ಯಾಯವಾಗಿ ತುಳಸಿ ದಳವನ್ನು ನೀರಿಗೆ ಹಾಕಿ ಆ ತುಳಸಿ ದಳ ಮಿಶ್ರಿತ ನೀರನ್ನು ಅಂಬರೀಷ ಆಹಾರವಾಗಿ ಸ್ವೀಕರಿಸಿದನು. ಅದೇ ಸಮಯದಲ್ಲಿ ದೂರ್ವಾಸ ಮಹರ್ಷಿಗಳು ಅಲ್ಲಿಗೆ ಬಂದರು. ಅಂಬರೀಷ, ನಾನು ಬಾರದೆ, ನನಗೆ ಆತಿಥ್ಯ ನೀಡದೆ ನೀನು ತುಳಸಿ ದಳ ಮಿಶ್ರಿತ ನೀರನ್ನು ಸ್ವೀಕರಿಸುತ್ತೀಯಾ? ಅಂದರೆ ಅತಿಥಿಗೆ ಭೋಜನ ನೀಡದೆ ನೀನು ನೀರನ್ನು ಸ್ವೀಕರಿಸುತ್ತೀಯಾ? ನಿನ್ನನ್ನು ಇಲ್ಲೇ ಶಪಿಸುತ್ತೇನೆ ಎಂದು ದೂರ್ವಾಸ ಮಹರ್ಷಿಗಳು ಕೋಪಗೊಂಡು ತಮ್ಮ ಜಟೆಯಿಂದ ಒಂದು ಜಟೆಯನ್ನು ಕಿತ್ತು ನೆಲಕ್ಕೆ ಅಪ್ಪಳಿಸಿದರು. ಆ ಜಟೆಯಿಂದ ಕೃತ್ಯ ಎಂಬ ಹೆಸರಿನ ರಾಕ್ಷಸ ಹೊರಬಂದ. ಆ ರಾಕ್ಷಸ ಕೃತ್ಯ ಅಂಬರೀಷನ ಕಡೆಗೆ ಬರುತ್ತಿರುವಾಗ ದೂರ್ವಾಸ ಮಹರ್ಷಿಗಳು ಆ ರಾಕ್ಷಸನನ್ನು ಅಂಬರೀಷನ ಮೇಲೆ ಪ್ರಚೋದಿಸುವುದಷ್ಟೇ ಅಲ್ಲದೆ ಕೋಪದಿಂದ ಹೀಗೆ ಶಪಿಸಿದರು. ನೀನು ನನಗೆ ಆತಿಥ್ಯ ನೀಡದೆಯೇ ಹೀಗೆ ತುಳಸಿ ದಳದ ನೀರನ್ನು ತೆಗೆದುಕೊಂಡಿರುವುದರಿಂದ ನೀನು ಮೀನಾಗಿ ಹುಟ್ಟು, ಆಮೆಯಾಗಿ ಹುಟ್ಟು, ವರಾಹವಾಗಿ ಹುಟ್ಟು, ಕುಳ್ಳಗಿರುವವನಾಗಿ ಹುಟ್ಟು ಎಂದು ವಿಧ ವಿಧವಾದ ಶಾಪಗಳನ್ನು ನೀಡುತ್ತಾ ಹೋದರು. ಅಂಬರೀಷನು ಮಹಾವಿಷ್ಣುವಿನ ಭಕ್ತನಾಗಿದ್ದರಿಂದ ಅವನ ಶರೀರದೊಳಗೆ ಮಹಾವಿಷ್ಣು ಪ್ರವೇಶಿಸಿ ದೂರ್ವಾಸ ಮಹರ್ಷಿಗಳು ನೀಡಿದ ಶಾಪಗಳನ್ನೆಲ್ಲ ತಾನೇ ಸ್ವೀಕರಿಸುತ್ತಾ ಸರಿ ಅಂದರು. ಅಂಬರೀಷನು ಹೀಗೆ ಸುಮ್ಮನಿರುವುದನ್ನು ಕಂಡು ದೂರ್ವಾಸ ಮಹರ್ಷಿಗಳಿಗೆ ಇನ್ನೂ ಕೋಪ ಬಂದಿತು. ಆದ್ದರಿಂದ ದೂರ್ವಾಸ ಮಹರ್ಷಿಗಳು ರಾಕ್ಷಸನಾದ ಕೃತ್ಯನನ್ನು ಅಂಬರೀಷನನ್ನು ಕೊಲ್ಲಲು ಬಿಟ್ಟರು. ಆಗ ಮಹಾವಿಷ್ಣು ತನ್ನ ಸುದರ್ಶನ ಚಕ್ರವನ್ನು ಕೃತ್ಯನ ಮೇಲೆ ಪ್ರಯೋಗಿಸಿದರು. ಆ ಸುದರ್ಶನ ಚಕ್ರವು ಕೃತ್ಯನನ್ನು ಸಂಹರಿಸಿ ದೂರ್ವಾಸರ ಕಡೆಗೆ ಬಂದಿತು. ಆಗ ದೂರ್ವಾಸರಿಗೆ ಭಯವಾಯಿತು. ಏನು ಮಾಡಬೇಕೆಂದು ತಿಳಿಯದೆ 3 ಲೋಕಗಳಿಗೂ ಓಡಿಹೋದರು. ಎಲ್ಲಾ ಕಡೆಗೂ ಸುದರ್ಶನ ಚಕ್ರವು ಅವರನ್ನು ಬೆನ್ನಟ್ಟಿತು. ಎಲ್ಲೂ ಕೂಡ ಯಾರೂ ಆ ಸುದರ್ಶನ ಚಕ್ರದಿಂದ ದೂರ್ವಾಸ ಮಹರ್ಷಿಗಳನ್ನು ರಕ್ಷಿಸಲು ಸಾಧ್ಯವಾಗಲಿಲ್ಲ. ಆಗ ದೂರ್ವಾಸ ಮಹರ್ಷಿಗಳಿಗೆ ಬೇರೆ ದಾರಿ ಕಾಣದೆ ಮತ್ತೆ ಮರಳಿ ಅಂಬರೀಷನ ಬಳಿಗೆ ಬಂದು ನೀನೇ ನನ್ನನ್ನು ರಕ್ಷಿಸಬೇಕು ಎಂದು ನಮಸ್ಕರಿಸಿದರು. ಆಗ ಅಂಬರೀಷನು, ಅಯ್ಯ, ನೀವು ಗುರುಗಳು, ಶ್ರೇಷ್ಠರು, ತಪೋಶಕ್ತಿ ಸಂಪನ್ನರು, ನೀವು ನನಗೆ ನಮಸ್ಕರಿಸಬಾರದು ಎಂದು ಮಹಾವಿಷ್ಣುವನ್ನು ಪ್ರಾರ್ಥಿಸಿದಾಗ ಸುದರ್ಶನ ಚಕ್ರವು ಶಾಂತವಾಯಿತು. ನಂತರ ಅಂಬರೀಷನು ದೂರ್ವಾಸ ಮಹರ್ಷಿಗಳನ್ನು, ನೀವು ದ್ವಾದಶಿ ಗಳಿಗೆಯಲ್ಲೇ ಇದ್ದೀರಿ, ಆದ್ದರಿಂದ ಆಹಾರವನ್ನು ಸ್ವೀಕರಿಸಿ, ನನ್ನ ಆತಿಥ್ಯವನ್ನು ಸ್ವೀಕರಿಸಿ ಎಂದು ಬೇಡಿಕೊಂಡನು. ಅದಕ್ಕೆ ದೂರ್ವಾಸ ಮಹರ್ಷಿಗಳು, ದ್ವಾದಶಿ ಗಳಿಗೆಗಳು ಎಂದೋ ಮುಗಿದು ಹೋಗಿವೆಯಲ್ಲ, ಈಗ ಇನ್ನೂ ದ್ವಾದಶಿ ಗಳಿಗೆ ಇರಲು ಹೇಗೆ ಸಾಧ್ಯ ಎಂದು ಕೇಳಿದರು. ಆಗ ಅಂಬರೀಷನು, ನೀವು ಕಳೆದ ವರ್ಷದ ದ್ವಾದಶಿಯ ದಿನ ನನ್ನ ಬಳಿಗೆ ಬಂದಿದ್ದೀರಿ. ಈ ಸುದರ್ಶನ ಚಕ್ರದಿಂದ ತಪ್ಪಿಸಿಕೊಳ್ಳಲು ನೀವು 1 ವರ್ಷದ ಕಾಲ 3 ಲೋಕಗಳನ್ನು ಸುತ್ತಿದ್ದೀರಿ. ಆ 1 ವರ್ಷ ಮುಗಿದು ಮತ್ತೆ ಈ ದಿನ ಬಹುಳ ಪಕ್ಷದ ದ್ವಾದಶಿ ಬಂದಿದೆ. ಈಗ ಮತ್ತೆ ನೀವು ನನ್ನ ಬಳಿ ಬಂದಿದ್ದೀರಿ ಎಂದು ಹೇಳಿದನು. ಆಗ ದೂರ್ವಾಸ ಮಹರ್ಷಿಗಳು ಅಂಬರೀಷನಿಗೆ ಆನಂದದಿಂದ ನಮಸ್ಕರಿಸಿ ಅವನ ಆತಿಥ್ಯವನ್ನು ಸ್ವೀಕರಿಸಿದರು. ಈ 1 ವರ್ಷದ ಕಾಲವು ಅಂಬರೀಷನು ಆಹಾರವನ್ನು ಸ್ವೀಕರಿಸಲಿಲ್ಲ ಎಂದು ಪೌರಾಣಿಕ ಗ್ರಂಥಗಳಲ್ಲಿದೆ. ಅವನು ಪ್ರತಿದಿನವೂ ಕೇವಲ ತುಳಸಿ ದಳ ಮಿಶ್ರಿತ ನೀರನ್ನೇ ಸ್ವೀಕರಿಸುತ್ತಾ ಇದ್ದು ಬಿಟ್ಟಿದ್ದನು. ಅದಕ್ಕಾಗಿಯೇ ಅಂಬರೀಷನಿಗೆ ಅಷ್ಟು ಹೆಸರು ಬಂದಿತು. ಅವನು ಏಕಾದಶಿ ವ್ರತವನ್ನು ಅಷ್ಟೊಂದು ಮಹತ್ತರವಾಗಿ ಪಾಲಿಸುತ್ತಿದ್ದನು ಎಂಬ ಖ್ಯಾತಿ ಕೂಡ ಇದೆ. ಅಂದರೆ ಅತಿಥಿಗೆ 1 ವರ್ಷದ ಏಕಾದಶಿ ಮುಗಿದ ನಂತರ ದ್ವಾದಶಿಯ ದಿನ ಭೋಜನ ನೀಡಲು ಸಾಧ್ಯವಾಗಲಿಲ್ಲ. ಅತಿಥಿಯು 3 ಲೋಕಗಳನ್ನು ಸುತ್ತುತ್ತಿದ್ದಾನೆ. ಸುದರ್ಶನ ಚಕ್ರವು ಬೆನ್ನಟ್ಟುತ್ತಿದೆ. ಅವರು ಮತ್ತೆ ಮೊದಲಿನ ಜಾಗಕ್ಕೆ ಬಂದು ಭೋಜನ ಸ್ವೀಕರಿಸುವವರೆಗೂ ತಾನು ಕೂಡ ಆಹಾರ ಸ್ವೀಕರಿಸಬಾರದು ಎಂಬ ನಿಯಮದಿಂದ 1 ವರ್ಷದ ಕಾಲ ಆಹಾರವಿಲ್ಲದೆ ಇದ್ದು ದೂರ್ವಾಸ ಮಹರ್ಷಿಗಳಿಗೆ ಆಹಾರ ನೀಡಿದ ನಂತರವೇ ತಾನು ಕೂಡ ಆಹಾರ ಸ್ವೀಕರಿಸಿದನು ಎಂದು
ಪೌರಾಣಿಕ ಗ್ರಂಥಗಳು ತಿಳಿಸುತ್ತವೆ. ಇದೇ ಪರಮ ಪವಿತ್ರವಾದ ಪರಮ ಏಕಾದಶಿ ವ್ರತಕತೆ. ಈ ಕಥೆಯನ್ನು ಇಂದು ಕೇಳಿದ ನಿಮ್ಮ ಪುಣ್ಯವು ವರ್ಣನಾತೀತವಾದದ್ದು. ನಿಮ್ಮ ಮೇಲೆ ಯಾವಾಗಲೂ ಆ ಶ್ರೀಮನ್ನಾರಾಯಣನ ಆಶೀರ್ವಾದವಿರಲಿ ಎಂದು ನಾನು ಕೋರುತ್ತೇನೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.